ಶ್ರೋತೃಗಳೇ ನಮಸ್ಕಾರ. ಬೇತಾಳ ಪಂಚವಿಂಶತಿ ಕಥೆಗಳ ಮಾಲಿಕೆಯಲ್ಲಿ ಈ ದಿನ ವಿಕ್ರಮಾದಿತ್ಯನಿಗೆ ಬೇತಾಳವು ಹೇಳಿದ ಮದನಸೇನೆ ಎಂಬ ನಿಷ್ಠೆಯುಳ್ಳ ಯುವತಿಯ ಕಥೆಯನ್ನ ಕೇಳೋಣ. ಅನಂತಪುರದಲ್ಲಿ ಅರ್ಥದತ್ತ ಅನ್ನೋ ತುಂಬಾ ಧನಿಕನಾದ ವರ್ತಕ ಇದ್ದ. ಮದನಸೇನೆ ಅಂತ ಅವಳ ಮಗಳನ್ನ ಧರ್ಮದತ್ತ ಅನ್ನೋ ಯುವಕ ನೋಡಿ ಮೋಹಗೊಂಡು ಅವಳನ್ನ ತನ್ನವಳಾಗಬೇಕು ಅಂತ ಕೇಳಿದ. ಅವಳು, ನನಗೆ ಸಮುದ್ರದತ್ತ ಅನ್ನೋ ಯುವಕನ ಜೊತೆ ಮದುವೆ ನಿಶ್ಚಯವಾಗಿದೆ, ನಾನು ಪರಸ್ತ್ರೀ ಅಂತ ಹೇಳಿದ್ಲು. ಅದನ್ನು ಆತ ಕೇಳಿ, ನೀನು ಹೀಗೆಂದರೆ ನಾನು ಜೀವ ಬಿಡುವುದು ಖಂಡಿತ ಅಂತ ಹೇಳ್ದ. ಅವಳು ಹೆದರಿ, ನನಗೆ ಮದುವೆಯಾಗಲಿ, ಆಮೇಲೆ ಖಂಡಿತ ಬರ್ತೇನೆ ಅಂತ ಹೇಳಿದ್ಲು. ಅವನು, ನಾನು ಪರಸ್ತ್ರೀಯನ್ನು ಮುಟ್ಟಲೆ ಅಂತ ಕೇಳಿದ. ಅವಳು, ಮೊದಲೇ ನಾನು ನಿನ್ನಲ್ಲಿಗೆ ಬಂದು ಆಮೇಲೆ ಪತಿಯ ಜೊತೆ ಇರುತ್ತೇನೆ ಅಂತ ಹೇಳಿದ್ಲು. ಹೀಗೆ ಅವಳಿಂದ ಮಾತು ತೆಗೆದುಕೊಂಡು ಅವನು ಹೊರಟು ಹೋದ. ಮದುವೆಯಾಗಿ ಮಲಗುವ ಮನೆಗೆ ಹೋದಾಗ ಅವಳು ಗಂಡನನ್ನು ಮುಟ್ಟದೆ ಅವನೊಡನೆ ತಾನು ಧರ್ಮದತ್ತನಿಗೆ ಮಾತು ಕೊಟ್ಟಿದ್ದನ್ನ ಪ್ರಸ್ತಾಪಿಸಿ ಅವನು ಸಮ್ಮತಿ ಕೊಟ್ಟರೆ ತಾನು ಆಡಿದ ಮಾತನ್ನು ಉಳಿಸಿಕೊಂಡು ಬರುವುದಾಗಿ ಪ್ರಾರ್ಥಿಸಿದಳು. ಮತ್ತೊಬ್ಬನ ಮೇಲೆ ಮನಸ್ಸಿರುವವಳನ್ನ ಬಲವಂತಪಡಿಸಿ ಏನು ಪ್ರಯೋಜನ ಅಂತ ಅಂದುಕೊಂಡು ಅವಳ ಪತಿ ಒಪ್ಪಿಗೆಯನ್ನು ಕೊಟ್ಟ. ಅವಳು ರಾತ್ರಿ ಒಬ್ಬಳೇ ಹೋಗುತ್ತಾ ದಾರಿಯಲ್ಲಿ ಒಬ್ಬ ಕಳ್ಳನ ಕೈಗೆ ಸಿಕ್ಕಿಬಿದ್ದಳು. ಅವಳು ತನ್ನ ಆಭರಣಗಳನ್ನೆಲ್ಲ ತೆಗೆದುಕೊಡುವುದಕ್ಕೆ ಸಿದ್ಧವಾದಳು. ಅವಳ ರೂಪಿನಿಂದ ಮೋಹಿತನಾದ ಆ ಕಳ್ಳ, ನನಗೆ ನಿನ್ನ ಆಭರಣ ಬೇಡ, ನೀನೇ ಬೇಕು ಅಂತ ಹೇಳಿದ. ಆಗ ಅವನಿಗೆ ತನ್ನ ವೃತ್ತಾಂತವನ್ನು ತಿಳಿಸಿ, ನಾನು ಕೊಟ್ಟ ಮಾತನ್ನು ನಡೆಸಿ ಬರುತ್ತೇನೆ, ಈ ಮಾತು ಸತ್ಯ ಅಂತ ಹೇಳಿದ್ಲು. ಕಳ್ಳನಿಗೂ ಅವಳು ಸತ್ಯಸಂಧಳು ಇರಬೇಕು ಅಂತ ಅನ್ನಿಸ್ತು. ಆದ್ದರಿಂದ ಅವಳನ್ನ ಹೋಗೋಕೆ ಬಿಟ್ಟ. ಅನಂತರ ಅವಳು ಧರ್ಮದತ್ತನನ್ನು ಕಂಡಳು. ನಡೆದದ್ದನ್ನೆಲ್ಲ ಅವಳ ಬಾಯಿಂದ ಕೇಳಿದ ಧರ್ಮದತ್ತನು ಒಂದು ಕ್ಷಣ ಯೋಚಿಸಿ, ಅಮ್ಮ, ನಿನ್ನ ಸತ್ಯವಾದ ನಡತೆಯನ್ನ ಕಂಡು ನನಗೆ ತುಂಬಾ ಸಂತೋಷವಾಯಿತು. ನೀನು ಪರಸ್ತ್ರೀ, ನಿನ್ನೊಡನೆ ನನಗೇನು ಕೆಲಸ, ಯಾರಾದರೂ ಕಂಡಾರು, ಹೇಗೆ ಬಂದೆಯೋ ಹಾಗೆ ಹೊರಟು ಹೋಗು ಅಂತ ಕಳುಹಿಸಿಬಿಟ್ಟ. ಮೊದಲಿದ್ದ ಕಡೆಯಲ್ಲಿಯೇ ಕಳ್ಳ ಕಾದಿದ್ದ. ನೀನು ಹೋಗಿದ್ದ ಕಡೆ ನಡೆದ ಸಂಗತಿ ಏನು ಅಂತ ಅವಳನ್ನ ಕೇಳಿದ. ಅವಳು ಧರ್ಮದತ್ತನು ತನ್ನನ್ನು ಬಿಟ್ಟು ಕಳುಹಿಸಿದ್ದನ್ನ ಹೇಳಲು ಕಳ್ಳನು, ಹಾಗಾದರೆ ನಾನೂ ನಿನ್ನ ಸತ್ಯವನ್ನ ಮೆಚ್ಚಿ ಬಿಟ್ಟು ಕೊಟ್ಟಿದ್ದೇನೆ, ಆಭರಣ ಸಹಿತವಾಗಿ ನಿಮ್ಮ ಮನೆಗೆ ನೀನು ಹೋಗು ಅಂತ ಅವಳನ್ನ ಬಾಧಿಸದೆ ಅವಳಿಗೆ ಕಾವಲಾಗಿ ಮನೆಯ ತನಕ ಬಂದು ಕಳುಹಿಸಿ ಹೋದ. ಅವಳ ಗಂಡನು ಏನೇನು ನಡೆಯುತ್ತದೆಯೋ ನೋಡೋಣ ಅಂತ ಕುತೂಹಲದಿಂದ ಮೊದಲಿನಿಂದಲೂ ಅವಳನ್ನು ಕಾಣದಂತೆ ಹಿಂಬಾಲಿಸಿ ಹೋಗ್ತಾ ಇದ್ದ. ಕಳ್ಳನು ಬಿಟ್ಟ ಕೂಡಲೇ ಅವಳಿಗಿಂತ ಮುಂಚೆ ಮನೆಗೆ ಬಂದಿದ್ದ. ನಡೆದ ಸಂಗತಿಯನ್ನ ಅವನು ಪತ್ನಿಯಲ್ಲಿ ವಿಚಾರಿಸಲು ಅವಳು ಒಂದನ್ನೂ ಮರೆಮಾಚದಂತೆ ಹೇಳಿದಳು. ಮನೆಯಿಂದ ಹೊರಟಾಗ ಹೇಗಿದ್ದಳೋ ಬಂದಾಗಲೂ ಹಾಗೆಯೇ ಇದ್ದಳು. ಮುಖದ ಕಳೆ ಅಚ್ಚಳಿಯದ ಹಾಗೆ ಇತ್ತು. ಅವಳ ಸತ್ಯವನ್ನೂ ಶುದ್ಧಿಯನ್ನೂ ಕಂಡು ಸಮುದ್ರದತ್ತನು ಸಂತೋಷಿಸಿ ಅವಳೊಡನೆ ಸುಖವಾಗಿದ್ದ. ಹೀಗೆ ಅಂತ ಕತೆ ಹೇಳಿ ಬೇತಾಳವು, ಮಹಾರಾಜ, ಆ ವರ್ತಕರು ಕಳ್ಳ ಇವರಲ್ಲಿ ಯಾರು ಹೆಚ್ಚಿನ ತ್ಯಾಗಿ ಹೇಳು, ತಿಳಿದಿದ್ದು ಹೇಳದಿದ್ದರೆ ನಿನ್ನ ತಲೆ 100 ಹೋಳಾಗುತ್ತದೆ ಅಂತ ಹೇಳಿದ. ರಾಜನು, ಕಳ್ಳನೇ ಹೆಚ್ಚಿನ ತ್ಯಾಗಿ, ಅವಳು ಅನ್ಯರಲ್ಲಿ ಆಸಕ್ತಳಾಗಿದ್ದಾಳೆ ಅಂತ ತಿಳಿದದ್ದರಿಂದ ಕುಲೀನನಾದ ಗಂಡನು ಬಿಟ್ಟುಕೊಟ್ಟಿದ್ದು ಹೆಚ್ಚಲ್ಲ, ಇನ್ನೊಬ್ಬನಿಗೆ ಮೊದಲಿದ್ದ ಕಾತರ ಇರಲಿಲ್ಲ. ಅಲ್ಲದೆ ಬೆಳಗಾದ ಮೇಲೆ ಗಂಡನು ತನ್ನ ಮೇಲೆ ದೂರು ಕೊಡಬಹುದು ಅನ್ನೋ ಹೆದರಿಕೆ ಕೂಡ ಇತ್ತು. ಆದ್ರೆ ಕಳ್ಳನಿಗಾದ್ರೆ ಯಾರಿಗೂ ಕಾಣದಂತೆ ಕದ್ದು ತಿರುಗುವವನು, ಯಾರನ್ನೂ ಲಕ್ಷಿಸುವವನೂ ಅಲ್ಲ, ಕೆಟ್ಟ ಕೆಲಸವೇ ಅವನ ಉದ್ಯೋಗ. ಅಂತಹವನು ಕೈಗೆ ಸಿಕ್ಕಿದ ಸ್ತ್ರೀರತ್ನವನ್ನು ಬಿಟ್ಟುಕೊಟ್ಟ, ಹಾಗಾಗಿ ಅವನೇ ಹೆಚ್ಚಿನ ತ್ಯಾಗಿ ಅಂತ ವಿಕ್ರಮಾದಿತ್ಯ ರಾಜ ಹೇಳಿದ. ಹೀಗೆ ಮಾತನಾಡಿದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಧನ್ಯವಾದಗಳು.